ನೋಡಿ, ನಿಮ್ಮ ಫೋನಲ್ಲಿ ಪದೇ ಪದೇ ಆ್ಯಡ್ಸ್ ಬರ್ತಿದ್ರೆ, ಇಲ್ಲಿ ನೋಟಿಫಿಕೇಶನ್ ಬಾರಲ್ಲಿ ಆ್ಯಡ್ಸ್ ಬರ್ತಿದ್ರೆ, ಅಥವಾ ಹೋಮ್ ಪೇಜಲ್ಲಿ ಅಥವಾ ಅಪ್ಲಿಕೇಶನ್ ಒಳಗಡೆ ಅಥವಾ ಈ ರೀತಿಯಾಗಿ ಸ್ಕ್ರೀನ್ ಲಾಕ್ ಮಾಡಿದಾಗ ನಿಮಗೆ ಪದೇ ಪದೇ ಸ್ಕ್ರೀನಲ್ಲಿ ಆ್ಯಡ್ಸ್ ಬಂದು ಕಿರಿಕಿರಿ ಆಗ್ತಿದ್ರೆ, ಇವತ್ತೇ ಲಾಸ್ಟು. ಇನ್ಮೇಲೆ ಯಾವತ್ತೂ ನಿಮಗೆ ನಿಮ್ಮ ಫೋನಲ್ಲಿ ಆ್ಯಡ್ಸ್ ಬರೋದಿಲ್ಲ. ಹೌದು, ನಾನು ಹೇಳುವಂಥ ಈ 3 ಸೆಟ್ಟಿಂಗನ್ನು ನೀವು ಆಫ್ ಮಾಡಬೇಕಾಗುತ್ತೆ. ಕೇವಲ 1 ಮಿನಿಟಲ್ಲಿ ಇದನ್ನು ನೀವು ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ ಯಾವುದೇ ಇರ್ಬೋದು, ಯಾವುದೇ ಕಂಪನಿ ಫೋನ್ ಇರ್ಬೋದು, ಎಲ್ಲ ಫೋನಲ್ಲಿ ಈ ಸೆಟ್ಟಿಂಗ್ ಸಿಗುತ್ತೆ. ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇವಲ 3 ಸೆಟ್ಟಿಂಗು ನೀವು ಮಾಡಬೇಕಾಗುತ್ತೆ. ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ಈ 3 ಸೆಟ್ಟಿಂಗನ್ನು ಮಾಡ್ತೀರಿ, ತದನಂತರ ನಿಮ್ಮ ಫೋನಲ್ಲಿ ಒಂದೇ ಒಂದು ಆ್ಯಡ್ಸ್ ಬರಲ್ಲ. ನಾನು ನಿಮಗೆ ಯಾವ ರೀತಿ ಅಂತ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಮೊದಲೇ ಸೆಟ್ಟಿಂಗ್ ನೀವು ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಎಲ್ಲ ಕಂಪನಿಯ ಎಲ್ಲ ಫೋನಲ್ಲಿ ಇದು ನಿಮಗೆ ಸಿಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಇಲ್ಲಿ ನಿಮಗೆ ಗೂಗಲ್ ಅಂತ ಬರುತ್ತೆ, ನೋಡ್ಬೋದು. ಗೂಗಲ್ ಅಂತ ಆಪ್ಷನ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ, ಸೊ ನಿಮ್ಮ ಫೋನಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಇಲ್ಲಿ ಸರ್ಚ್ ಬಾರಲ್ಲಿ ಈ ರೀತಿಯಾಗಿ ಗೂಗಲ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಇಲ್ಲಿ ಮತ್ತೆ ನೋಡ್ಬೋದು, ಇಲ್ಲಿ ಗೂಗಲ್ ಅಂತ ಬರುತ್ತೆ. ಸಿಂಪಲ್ಲಾಗಿ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಒಂದೇ ಸೆಟ್ಟಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆಲ್ ಸರ್ವಿಸ್ ಅಂತ ಬರುತ್ತೆ. ಸಿಂಪಲ್ಲಾಗಿ ರೈಟ್ ಸೈಡಲ್ಲಿ ನೋಡ್ಬೋದು. ಸೊ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂಡರಲ್ಲಿ ನೋಡ್ಬೋದು ADS ಅಂದರೆ ಆ್ಯಡ್ಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಗೆ ಏನಾಗುತ್ತೆ, ನಿಮ್ಮದೊಂದು ಅಡ್ವರ್ಟೈಸಿಂಗ್ ID ಕ್ರಿಯೇಟ್ ಆಗಿರುತ್ತೆ. ಇದು ಹೊಸ ಒಂದು ತಗೊಂಡಾಗ ಡಿಫಾಲ್ಟಾಗಿ ಕ್ರಿಯೇಟ್ ಆಗುತ್ತೆ. ಇದನ್ನು ನೀವು ಈ ID ಮೂಲಕನೇ ಆ್ಯಡ್ಸ್ ಜನರೇಟ್ ಆಗ್ತಿರುತ್ತೆ. ಸಿಂಪಲ್ಲಾಗಿ ನೀವು ಏನು ಮಾಡಬೇಕಂತ ಹೇಳಿದ್ರೆ ಇಲ್ಲಿ ರೀಸೆಟ್ ಅಡ್ವರ್ಟೈಸಿಂಗ್ ID ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಇವಾಗ ರೀಸೆಟ್ ಆಗುತ್ತೆ. ಇವಾಗ ಕೆಳಗಡೆ ನೋಡ್ಬೋದು ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ID ಅಂತ ಇದೆಯಲ್ವಾ, ನೆಕ್ಸ್ಟ್ ಆಪ್ಷನು ಸಿಂಪಲ್ಲಾಗಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಡಿಲೀಟ್ ಅಡ್ವರ್ಟೈಸಿಂಗ್ ID ಮತ್ತೊಮ್ಮೆ ಕನ್ಫರ್ಮೇಷನ್ ಕೇಳ್ತಿದೆ. ಈ ರೀತಿಯಾಗಿ ಡಿಲೀಟ್ ಮಾಡಿ. ಇವಾಗ ನೋಡ್ಬೋದು ಗೆಟ್ ನ್ಯೂ ಅಡ್ವರ್ಟೈಸಿಂಗ್ ID ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಗ್ಬಿಡಿ. ಇವಾಗ ಏನು ಡಿಫಾಲ್ಟಾಗಿ ಕ್ರಿಯೇಟ್ ಆಗಿತ್ತು ಅದು ಡಿಲೀಟ್ ಆಗುತ್ತೆ. ಇದು ಒಂದೇ ಸೆಟ್ಟಿಂಗು. ಇನ್ನು 2 ಸೆಟ್ಟಿಂಗ್ ಹೇಳ್ತೀನಿ, ಅದು ಎರಡನ್ನು ನೀವು ಮಾಡಬೇಕಾಗುತ್ತೆ. 3 ಸೆಟ್ಟಿಂಗ್ ಮಾಡಿದ ನಂತರ ತದನಂತರ ನಿಮ್ಮ ಫೋನಲ್ಲಿ ಯಾವುದೇ ರೀತಿಯಲ್ಲಿ ಆ್ಯಡ್ಸ್ ಎಲ್ಲಿ ಕೂಡ ಬರಲ್ಲ. ನೋಟಿಫಿಕೇಶನ್ ಬಾರಲ್ಲಿ ಇರ್ಬೋದು, ಅಪ್ಲಿಕೇಶನ್ ಓಪನ್ ಮಾಡಿದಾಗಿರ್ಬೋದು ಅಥವಾ ಬ್ರೌಸರಲ್ಲಿ ಇರ್ಬೋದು, ಎಲ್ಲೂ ಕೂಡ ಬರಲ್ಲ. ಸೊ 2 ಸೆಟ್ಟಿಂಗ್ ಹೇಳೋ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಒಂದು ಲೈಕ್ ಮಾಡಿ, ಜೊತೆಗೆ ಮೊಬೈಲ್ ಯೂಸ್ ಮಾಡೋ ಎಲ್ಲರಿಗೂ ಶೇರ್ ಮಾಡಿ. ತುಂಬ ಮಂದಿ ಫೋನಲ್ಲಿ ಇದೇ ರೀತಿ ಸಮಸ್ಯೆ ಆಗ್ತಿದೆ. ನೀವು ಶೇರ್ ಮಾಡಿದರೆ ಅವ್ರಿಗೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಶೇರ್ ಮಾಡಿ. ಜೊತೆಗೆ ನಿಮ್ಮ ಫೋನ್ ಯಾವುದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ ಫೋನ್ ಯೂಸ್ ಮಾಡ್ತಿರೋ ಅದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಒಂದೇ ಸೆಟ್ಟಿಂಗ್ ನೀವು ಇಲ್ಲಿ ಸೆಟ್ಟಿಂಗಲ್ಲಿ ಮಾಡಬೇಕಾಗುತ್ತೆ. ಒಂದೇ ಸೆಟ್ಟಿಂಗ್ ಆದ ನಂತರ ಎರಡನೇ ಸೆಟ್ಟಿಂಗ್ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನ್ನ ಕ್ರೋಮ್ ಬ್ರೌಸರಲ್ಲಿ. ಸೊ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ ಹೋಗಿ. ಸೆಟ್ಟಿಂಗ್ ಹೋದ ನಂತರ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಸೈಡ್ ಸೆಟ್ಟಿಂಗ್ ಅಂತ ಬರುತ್ತೆ, ನೋಡ್ಬೋದು. ಇಲ್ಲಿ ಸೈಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸೆಟ್ಟಿಂಗನ್ನು ನೀವು ಇಲ್ಲಿ ಆಫ್ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಪಾಪಪ್ ಆ್ಯಂಡ್ ರೀಡೈರೆಕ್ಟ್ ಅಂತಿದೆ. ಸಿಂಪಲ್ಲಾಗಿ ಇಲ್ಲಿ ನೋಡ್ಬೋದು ಸೈಡ್ ಸ್ಕ್ಯಾನ್ ಸೆಂಡ್ ಪಾಪಪ್ ಆ್ಯಂಡ್ ಯೂಸ್ ರೀಡೈರೆಕ್ಟ್ಸ್ ಅಂತಿದೆ. ಸಿಂಪಲ್ಲಾಗಿ ಇದು ಅಲೋ ಆಗಿರುತ್ತೆ. ಇದನ್ನು ಇಲ್ಲಿ ಕೆಳಗಡೆ ನೋಡ್ಬೋದು ಡೋಂಟ್ ಅಲೋ ಸೈಡ್ಸ್ ಟು ಸೆಂಡ್ ಪಾಪಪ್ ಆ್ಯಂಡ್ ಯೂಸ್ ರೀಡೈರೆಕ್ಟು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಯಾವುದೇ ಕಾರಣಕ್ಕೂ ಪಾಪಪ್ ಬರಲ್ಲ, ಜೊತೆಗೆ ರೀಡೈರೆಕ್ಟ್ ಆಗಲ್ಲ. ಇಂಪಾರ್ಟೆಂಟ್ ಇದು. ಇದಾದ ನಂತರ ಅಲ್ಲೇ ಇನ್ನೊಂದು ಸೆಟ್ಟಿಂಗ್ ನಿಮಗೆ ಕೆಳಗಡೆ ಸಿಗುತ್ತೆ, ನೋಡ್ಬೋದು. ಇಲ್ಲಿ ನೋಡ್ಬೋದು ಇನ್ಸ್ಟ್ರಕ್ಟಿವ್ ಆ್ಯಡ್ಸ್ ಅಂತ ಇದೆ, ನೋಡ್ಬೋದು. ಸಿಂಪಲಾಗಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎನಿ ಸೈಟ್ ದ್ಯಾಟ್ ಯು ಕ್ಯಾನ್ ವಿಸಿಟ್ ಕ್ಯಾನ್ ಶೋ ಎನಿ ಆ್ಯಡ್ ಟು ಯು ಅಂತಿದೆ. ಸಿಂಪಲಾಗಿ ಕೆಳಗಡೆ ಇಲ್ಲಿ ಆ್ಯಡ್ಸ್ ಆರ್ ಬ್ಲಾಕ್ಡ್ ಆನ್ ಸೈಟ್ಸ್ ಅಂತಿದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಎರಡನೇ ಆಪ್ಷನು. ಇವಾಗ ನಿಮಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಆ್ಯಡ್ಸ್ ಇಲ್ಲಿ ಡಿಸ್ಪ್ಲೇ ಆಗಲ್ಲ ಗೈಸ್. ಇದು ಎರಡನೇ ಸೆಟ್ಟಿಂಗ್ ಆಯಿತು. ಇನ್ನು ಫೈನಲ್ ಸೆಟ್ಟಿಂಗು ವೆರಿ ಇಂಪಾರ್ಟೆಂಟು. ಈ ಸೆಟ್ಟಿಂಗ್ ನೀವು ಮಾಡಬೇಕಾದ್ರೆ ಮತ್ತೆ ನೀವು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ನಾನು ಇವಾಗ ಸೆಟ್ಟಿಂಗನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ಕಂಪ್ನಿ ಎಲ್ಲ ಫೋನಲ್ಲಿ ಸಿಗುತ್ತೆ, ಡೋಂಟ್ ವರಿ. 3ನೇ ಸೆಟ್ಟಿಂಗ್ ಮಾಡಬೇಕಾಗಿರೋದು ಸಿಂಪಲ್ಲಾಗಿ ಇಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ, DNS ಅಂತ ಸರ್ಚ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ DNS ಅಂತ ಸರ್ಚ್ ಮಾಡ್ಕೊಳ್ಳಿ. DNS ಸರ್ಚ್ ಮಾಡಿದಾಗ ನಿಮ್ಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ವೆಯ್ಟ್ ಮಾಡಿ. ನೋಡ್ಬೋದು ಇಲ್ಲಿ ಪ್ರೈವೇಟ್ DNS ಅಂತ ಒಂದು ಆಪ್ಷನ್ ಬರುತ್ತೆ. ಸಿಂಪಲ್ಲಾಗಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಟ್ DNS ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಏನಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಫ್ ಇರುತ್ತೆ. ಇಲ್ಲಿ ನೀವು ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸ್ಪೆಸಿಫೈಡ್ DNS ಅಂತ ಇರುತ್ತಲ್ವ, 3ನೇ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ಇಲ್ಲಿ DNS ಅಡ್ರೆಸ್ಸಲ್ಲಿ dns.adguard.com ಇದನ್ನು ಹಾಕಬೇಕಾಗತ್ತೆ. ಸ್ಪೆಲ್ಲಿಂಗ್ ಕರೆಕ್ಟ್ ನೋಡ್ಕೊಳ್ಳಿ. ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಏನಾಗುತ್ತೆ, ಸೊ ನಿಮ್ಮ ಫೋನಲ್ಲಿ ಎಲ್ಲಿ ಕೂಡ ಯಾವುದೇ ಬ್ರೌಸರಲ್ಲಿ ಇರ್ಬೋದು, ಎಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಆ್ಯಡ್ಸ್ ಬರಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಪ್ರೈವೇಟ್ DNS ನೀವು ಸೆಟ್ ಮಾಡಿದ್ರೆ ಕೆಲವೊಮ್ಮೆ ಇಲ್ಲಿ ನೋ ಇಂಟರ್ನೆಟ್ ಲಿಮಿಟೆಡ್ ಅಂತ ಬರುತ್ತೆ. ಆವಾಗ ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ ಮೊಬೈಲ್ ಅಥವಾ ವೈಫೈನ ಸಿಂಪಲ್ಲಾಗಿ ಆಫ್ ಮಾಡಿ ಮತ್ತೆ ಆನ್ ಮಾಡಿ, ಸಮಸ್ಯೆ ಪ್ರಾಬ್ಲಮ್ ಕ್ಲೋಸ್ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡಿದರೆ ನೋಡಿ, ನಿಮ್ಮ ಬ್ರೌಸರಲ್ಲಿ ಇರ್ಬೋದು, ಅಪ್ಲಿಕೇಶನ್ ಇರ್ಬೋದು ಅಥವಾ ನೋಟಿಫಿಕೇಶನ್ ಬಾರಲ್ಲಿ ಇರ್ಬೋದು, ಹೋಮ್ ಪೇಜಲ್ಲಿ ಎಲ್ಲಿ ಕೂಡ ಒಂದೇ ಒಂದು ಸಿಂಗಲ್ ಆ್ಯಡ್ಸ್ ಬರಲ್ಲ. ಇದು ಯೂಸ್ಫುಲ್ ಅನಿಸಿದರೆ ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿ ಡೈಲಿ ಬರುತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.